ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಬಂದಿರೋದು ಆ್ಯಕ್ಚುಲಿ ಬಂದಿರೋದಲ್ಲ, ಉಳ್ಕೊಂಡಿರೋದು. ತುಂಬಾ ಖುಷಿ ಅನಿಸುತ್ತೆ. ರೋಬೆಸ್ಟಾ ರಿಟ್ರೆಟ್ ಲೇಕ್ ಸೈಡ್ ವಿಲ್ಲಾ ರೆಸಾರ್ಟ್ ನೋಡಿ ಹೆಂಗಿದೆ, ಸುಂದರವಾಗಿದೆ. ಶ್ರೀನಗರದಲ್ಲಿರುವಂಥದ್ದು. ಮುಂದೆಲ್ಲ ಗುಡ್ಡ ನೋಡಿ, ಪ್ರಕೃತಿಯ ಒಂದು ಕಣ್ತುಂಬಿಕೊಳ್ಳುವಂಥ ದೃಶ್ಯ ಇಲ್ಲಿ ನೀವು ಕಾಣ್ಬೋದು. ಒಂಥರ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ರಿಲೀಫು, ಅಷ್ಟು ಟೆನ್ಷನ್ ಫ್ರೀ ಆಗುತ್ತೆ ಇಲ್ಲಿ ಬಂದು ಕೂತಾಗ. ಇಲ್ಲಿ ನಾವು ಒಂದಿನ ಸ್ಟೇ ಮಾಡಿದ್ವಿ. ಆ್ಯಕ್ಚುಲಿ ಇದು ತುಂಬ ಒಂಥರ ಲಕ್ಸುರಿ ಇದೆ ಹೋಟೆಲು. ನಿಮ್ಗೆ ಕಾಣಿಸ್ತಾ ಹೋಗ್ತೀನಿ ಮುಂದೆ ಏನೇನಿದೆ ಅಂತ. ಇದೆಲ್ಲ ಪಾರ್ಕಿಂಗ್ ಏರಿಯಾ. ಇಲ್ಲೆಲ್ಲ ಗಾಡಿ ಪಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಎಂಟ್ರೆನ್ಸು ನಾವು ಕೊಡ್ತಾಯಿದ್ದೀವಿ ಹೋಟೆಲ್ಲಿಗೆ. ಇದು ಲಾಬಿ, ರಿಸೆಪ್ಷನ್ನು. ಇಲ್ಲೇ ಏನೇ ಗೆಸ್ಟ್ ಇದ್ದರೂ ಇಲ್ಲೇ ಬಂದು ಕೂತ್ಕೊಂಡು ಹೋಟೆಲ್ ರೂಮ್ ಬುಕ್ ಮಾಡ್ಕೊಳ್ಳುವಂಥದ್ದು. ಅವ್ರದ್ದು ರೂಮು ಅಲೋಕೇಟ್ ಆಗಿದೆಯಿಲ್ಲ ಅಂತ ನೋಡ್ಕೊಳ್ಳುವಂಥ ಜಾಗ ಲಾಬಿ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಇವಾಗ ಇದು ರೆಸ್ಟೋರೆಂಟು. ಆ್ಯಕ್ಚುಲಿ ನೀವು ಇಲ್ಲಿ ಇಲ್ಲೇ ಊಟ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ಗಾರ್ಡನ್ದಲ್ಲಿ ಊಟ ಬೇಕಂತ ಹೇಳಿದ್ರೆ ಅಲ್ಲೂ ಸರ್ವ್ ಮಾಡ್ತಾರೆ. ಫ್ರೆಂಡ್ಲಿ ಇದ್ದಾರೆ ನೋಡಿ. ನಾನು ಬಂದಿದ್ದೀನಿ ಅಂದ್ಕೊಂಡು ಲೈಟೆಲ್ಲ ಆನ್ ಮಾಡ್ತಿದ್ದಾರೆ ನೋಡಿ, ಅಷ್ಟೊಂದು ಫ್ರೆಂಡ್ಲಿ ಇದ್ದಾರೆ ಸ್ಟಾಫ್ ಎಲ್ಲ. ಆ್ಯಕ್ಚುಲಿ ನಿನ್ನೆ ರಾತ್ರಿ ನೈಟು ನಾವೆಲ್ಲ ಶ್ರೀನಗರ ತಿರ್ಕೊಂಡು ರಾತ್ರಿ ಬಂದಾಗ ಇಲ್ಲಿ ರೆಸ್ಟೋರೆಂಟ್ ಕ್ಲೋಸ್ ಆಗಿತ್ತು ಆ್ಯಕ್ಚುಲಿ. ಮತ್ತೆ ಬಂದು ಅವರು ರೆಸ್ಟೋರೆಂಟ್ ಓಪನ್ ಮಾಡಿ ನಮಗೆ ಊಟನ ಸರ್ವ್ ಮಾಡಿದರು. ಅದನ್ನು ಮಾತ್ರ ನಾನು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಖುಷಿ ಅನಿಸುತ್ತೆ. ಇಲ್ಲಿಂದ ನೋಡಿ, ಎಲ್ಲಿಂದ ನೋಡಿದರೂ ಬೆಟ್ಟ ಗುಡ್ಡ ಅಷ್ಟೇ ಕಾಣಿಸುತ್ತೆ. ಇದು ಚಳಿಗಾಲ ಅಂತೂ ಕಂಪ್ಲೀಟಾಗಿ ಹಿಮ ಬಿದ್ದಿರುತ್ತಂತೆ. ಓನರ್ ಹೇಳ್ತಾಯಿದ್ರು ಬೆಳಿಗ್ಗೆ ಬಂದು. ಅವ್ರ ಪಾಪ ತುಂಬ ಕ್ಲೋಸಾಗಿ ಮಾತಾಡ್ತಾಯಿದ್ರು. ಖುಷಿ ಅನಿಸುತ್ತೆ ಇಂಥ ಒಂದು ಹೋಟೆಲ್ನಲ್ಲಿ ಉಳ್ಕೊಳ್ಳೋದು. ಆ್ಯಕ್ಚುಲಿ ರೂಮ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇದ್ರೂ ತುಂಬ ಲಕ್ಸುರಿಯಾಗಿ ಉಳ್ಕೊಂಡಿದ್ದೀನಿ ಅಂತ ಒಂದು ಖುಷಿ ಇದೆ. ನೀಟಾಗಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ನೀಟಾಗಿದೆ, ಎಷ್ಟು ಕ್ಲೀನಾಗಿದೆ, ಹೈಜಿನಿಕ್ ಆಗಿದೆ ಅಂತ ಈ ಹೋಟೆಲು. ಮುಂದೆ ರೂಮನ್ನು ತೋರಿಸ್ತೀನಿ, ಬನ್ನಿ ಮುಂದೆ ಹೋಗೋಣ. ಇವಾಗ ಫಸ್ಟ್ ಫ್ಲೋರಲ್ಲಿರುವಂಥ ರೂಮನ್ನ ಒಂದು ರೂಮನ್ನು ಕಾಣಿಸ್ತೀನಿ. ನಾವು ಉಳ್ಕೊಂಡಿದ್ದು ಸೆಕೆಂಡ್ ಫ್ಲೋರಲ್ಲಿ, ಅದೇ ಟಾಪ್ ಫ್ಲೋರಲ್ಲಿ ಉಳ್ಕೊಂಡಿದ್ದು. ಅದೇ ಮೋಸ್ಟ್ ಎಕ್ಸ್ಪೆನ್ಸಿವ್ ರೂಮು. ನಾವು ತೊಗೊಂಡಿದ್ದು ಎಕ್ಸ್ಪೆನ್ಸಿವ್ ಆಗಿರುವಂಥ ರೂಮು. ಆ್ಯಕ್ಚುಲಿ ತುಂಬ ಬೇಡಿಕೆ ಇರುತ್ತಂತೆ ವೀಕೆಂಡಲ್ಲಿ ಮತ್ತು ಸೀಸನ್ ಟೈಮ್ನಲ್ಲಿ. ಇದು ಫಸ್ಟ್ ಫ್ಲೋರಲ್ಲಿರುವಂಥ ರೂಮ್ ನೋಡಿ, ಎಷ್ಟು ಕ್ಲೀನಾಗಿದೆ ನೋಡಿ, ನೀಟಾಗಿದೆ. ಈ ಹೋಟೆಲಿನ ಒಂದು ವಿಶೇಷತೆ ಏನಂದರೆ, ನೀವು ಎಲ್ಲೇ ಇದ್ರೂ ಈ ಒಂದು ನೇಚರನ್ನು ನೀವು ನೋಡ್ಬೋದು ಆ್ಯಕ್ಚುಲಿ. ಹತ್ತಿರದಲ್ಲೇ ದಾಲ್ ಲೇಕು ಕಾಣಿಸುತ್ತೆ. ನಾನು 400 ಮೀಟ್ರ್ ಇದೆ, ತುಂಬಾ ದೂರ ಅಂತ ಏನಿಲ್ಲ, 400 ಮೀಟ್ರ್ ಇದೆ. ಇವಾಗ ಎಂಟ್ರಿ ಕೊಡ್ತಿರೋದೇ ಸೆಕೆಂಡ್ ಫ್ಲೋರು, ಅಂದರೆ ಟಾಪ್ ಫ್ಲೋರು. ಟಾಪ್ ಫ್ಲೋರಲ್ಲೇ ನಾವು ಇದ್ದಿದ್ದು. ಇಲ್ಲಿಂದ ವ್ಯೂ ನೋಡಿ ಒಂದ್ಸಲ. ಇವಾಗ ಇದೇ ರೂಮು ನಾವು ಇದ್ದಿದ್ದು ಆ್ಯಕ್ಚುಲಿ. ಹೆಂಗಿದೆ ನೋಡಿ ಇಂಟೀರಿಯರ್ ಎಲ್ಲ, ಕಾಣಿಸ್ತೀನಿ ನೋಡಿ ಹೆಂಗೆ ಕಾಣಿಸುತ್ತೆ. ಒಂಥರ ಲಕ್ಸುರಿ ಅನಿಸುತ್ತೆ ನೋಡಿ. ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ, ಯಾವ ರೀತಿ ಕಾಣಿಸುತ್ತೆ ನೋಡಿ ನೇಚರು. ದಾಲ್ ಲೇಕು, ಗುಡ್ಡ, ಸೂಪರ್. ಎಷ್ಟು ಪ್ರೈಸ್ ಆದರೂ ಒಂಥರ ಲಕ್ಸುರಿಯಾಗಿ ಒಂದು ದಿವಸ ಉಳ್ಕೊಂಡೆ ಅನ್ನುವಂಥ ಖುಷಿ ನನ್ನಲ್ಲಿದೆ. ಅಷ್ಟೇ ಕ್ಲೀನಾಗೂ ಇದೆ, ತುಂಬಾ ಹೈಜಿನಿಕ್ಕಾಗಿ ಕ್ಲೀನಾಗಿ ರೂಮನ್ನು ಇಟ್ಟಿದ್ದಾರೆ ಆ್ಯಕ್ಚುಲಿ. ದಾಲ್ ಲೇಕ್ ಅಲ್ಲಿ ಕಾಣಿಸುತ್ತೆ ನೋಡಿ, ಆ್ಯಕ್ಚುಲಿ ಅಲ್ಲಿ ಕಾಣಿಸುತ್ತಲ್ಲ ಅದೇ ಒಂದು ಸೈಡ್ ವ್ಯೂ ಅದು. ಆ್ಯಕ್ಚುಲಿ ಇಲ್ಲಿಂದ ಒಂದು 400 ಮೀಟ್ರ್ ಇದೆ. ನೀವು ಮೇನಲ್ಲಿ ದಾಲ್ ಲೇಕ್ ಅಂದರೆ ಮೇನ್ ಒಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು 400 ಮೀಟ್ರು. ಪ್ರತಿಯೊಂದು ಹತ್ತಿರದಲ್ಲಿದೆ ಇಲ್ಲಿಂದ ಆ್ಯಕ್ಚುಲಿ. ಇದು ನೋಡಿ ಬಾತ್ರೂಮು, ಎಷ್ಟು ಕ್ಲೀನಾಗಿದೆ ನೋಡಿ ಈ ರೂಮಿನ ಬಾತ್ರೂಮ್. ಗಾರ್ಡನ್ ಏರಿಯಾ
ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ. ಆ್ಯಕ್ಚುಲಿ ನೈಟ್ ಕೂಡ ಏನಾದರೂ ನೀವು ಡ್ರಿಂಕ್ಸ್ ತೊಗೊಬಂದು ಅಥವಾ ಏನಾದರೂ ಒಂದು ಪಾರ್ಟಿ ಗೀಟಿ ಸಣ್ಣದಾಗಿ ಮಾಡ್ಬೋದು ಅಂತ ಹೇಳಿದ್ರೆ ಇದಕ್ಕೂ ಅವರು ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಮಾಡ್ತಾಯಿಲ್ಲ. ಸೊ ಹಾಸ್ಪಿಟಾಲಿಟಿ ಚೆನ್ನಾಗಿದೆ ನೋಡಿ. ಇವಾಗ ಇನ್ನೊಂದು ಟೂರಿಸ್ಟ್ ಬರ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ 12 ಗಂಟೆ ಚೆಕ್ಔಟ್ ಆಗ್ತಾರೆ. ಚೆಕ್-ಇನ್ ಆ್ಯಕ್ಚುಲಿ 12:30 1 ಗಂಟೆ ಚೆಕ್-ಇನ್ ಎಲ್ಲ ಅದು. ಹಾಗಾಗಿ ಮೇಲ್ಗಡೆ ಎಲ್ಲ ಕ್ಲೀನಿಂಗ್ ನಡೀತಿತ್ತು. ನಮ್ಮದು ಚೆಕ್ಔಟ್ ಆಗಿದೆ. ಇಲ್ಲೂ ನೋಡಿ, ಇಲ್ಲೂ ಅವ್ರದ್ದು ಅದು ಬೇರೆ ಅನಿಸುತ್ತೆ ಹೆಚ್ಚಾಗಿ. ಇದು ಅವ್ರದ್ದೇ ಇದೆ. ಬಟ್ ನೋಡೋಣ ಬನ್ನಿ. ಬಟ್ ಇದ್ರ ಬಗ್ಗೆ, ಇದ್ರ ರೇಟ್ ಬಗ್ಗೆ ನಾನು ಕೇಳಿಲ್ಲ. ರೇಟ್ ಇರ್ಬೋದು. ಸೊ ಈ ರೀತಿ ಪ್ಲೇಸಸ್ ಇರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ರೇಟು. ಸೊ ನಮಗೆ ಒಂದು 24,000 ಅಂತ ಹೇಳಿದರು. ನಾವು ಸ್ವಲ್ಪ ಆ ಕಡೆ ಈ ಕಡೆ ಬಾರ್ಗೇನಿಂಗ್ ಮಾಡಿದಾಗ 12,000ಕ್ಕೆ ಒಪ್ಕೊಂಡು ಕೊಟ್ಟಿದ್ದಾರೆ. ಬಟ್ ವರ್ತ್ ಅನಿಸ್ತು ನಮ್ಗೆ 12,000ಕ್ಕೆ. ಅವರು ನೋಡಿ ಈ ಹಣ್ಣು ನೋಡಿ, ಆ್ಯಕ್ಚುಲಿ ಇದು ಪ್ಲಂಬ್ ಇನ್ನೂ ಹಣ್ಣು ಅಂತಾರೆ. ಅವರು ಇಲ್ಲಿಂದನೇ ತೆಗೆದು ನಮಗೆ ಬ್ರೇಕ್ಫಾಸ್ಟಿಗೆ ಕೊಟ್ಟಿದ್ದು. ಆ್ಯಕ್ಚುಲಿ ಈ ಹಣ್ಣು ಸ್ವಲ್ಪ ಹುಳಿಯಾಗಿರುತ್ತೆ ನೋಡಿ. ಹಣ್ಣು ನೋಡಿ, ಇದೇ ಕೊಡ್ತಾರೆ ಬ್ರೇಕ್ಫಾಸ್ಟಿಗೆ. ಚೆನ್ನಾಗಿರುತ್ತೆ ಇದು ಹಣ್ಣು. ಬೇಕಾದ್ರೆ ಒಂದು ತಿನ್ನೋಣ ಬರೀ. ಸ್ವಲ್ಪ ಹುಳಿಸಿ ಆ ಥರ ಇದೆ. ಇದಕ್ಕೆ ರೇಟ್ ಗೊತ್ತಿಲ್ಲ, ಸ್ವಲ್ಪ ಹೆಚ್ಚು ಆಗಿರ್ಬೋದು. ಬಟ್ ಓವರಾಲ್ ನೋಡಿದ್ರೆ ಈ ವ್ಯೂ ಅಲ್ಲಿ ಇಂಥ ಹೋಟೆಲು ನಾವು 4 ಜನ ಇದ್ದೀವಿ. 12,000 ಅಂದರೆ 3,000 ಬಿದ್ದಂಗೆ ಆಯಿತು. ತೊಂದರೆ ಇಲ್ಲ, ಕೊಡ್ಬೋದು. ಒಂದಿನ ಇಂಥ ಹೋಟೆಲಲ್ಲಿ ಸ್ಟೇ ಮಾಡಬೇಕು.